ಎಂತಹ ಸಿಹಿ ಸುದ್ದಿಯನ್ನು ಹೇಳಿದೆ ಕಾಂಚನ. ಎಸ್ ಮೈ ಡಿಯರ್ ಬ್ಯೂಟಿಫುಲ್ ಸ್ವೀಟಿ, ಈ ಸುಂದರ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳು. ಸಾಗರದ ಹಾಳದಲ್ಲಿ ಪಳಪಳನೆ ಒಳೆಯುವ ಮುತ್ತು ರತ್ನಗಳು ಬೇಕೆ, ಅಥವಾ ನನ್ನ ಹತ್ತಿರ ಇರುವ ಬಂಗಾರವನ್ನೆಲ್ಲ ಕರಗಿಸಿ ನಿನಗೆ ಸರಮಾಲೆ ಮಾಡಿಸಬೇಕೆ, ಅಥವಾ ನಾ ಕಟ್ಟಿರುವ ಭವ್ಯ ಬಂಗಲೆಯ ಮಹಾರಾಣಿ ಪಟ್ಟ ಬೇಕೆ, ಅಥವಾ ಕೆಂದುಟಿಗಳಿಂದ ನಾಚಿಸುವ ವಿಶ್ವಸುಂದರಿ ಕಿರೀಟ ಬೇಕೆ? ನಿನಗೇನು ಬೇಕು ಕೇಳು ಕಾಂಚನ, ಕೇಳು. ಅದೆಲ್ಲ ಏನು ಬೇಡ ಚಕ್ರವರ್ತಿ. ನೀವು ಆ ಕಿಚ್ಚನನ್ನ ಅದ್ಯಾವಾಗ ಕೊಲ್ತಿರೋ ಆಗ ನನಗಿದೆಲ್ಲ ಸಿಕ್ಕಷ್ಟೇ ಖುಷಿ ಆಗುತ್ತೆ. ಚಿಂತಿಸದಿರು ಕಾಂಚನ, ಈ ಚಕ್ರವರ್ತಿಯ ಮುಂದಿನ ಟಾರ್ಗೆಟ್ ಆ ಕಿಚ್ಚ. ಈ ಚಕ್ರವರ್ತಿ ಯಾರೆಂಬುದನ್ನು ತೋರಿಸುವುದೇ ನನ್ನ ಮುಂದಿನ ಚಿಂತನೆ. ಸರಿ, ನಾನು ಬಂದು ತುಂಬಾ ಹೊತ್ತಾಯ್ತು. ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ, ನಾನೇನು ಹೋಗಿ ಬರ್ತೇನೆ. ಇದೇನು ಡಿಯರ್, ತುಸು ಆಸೆಯನ್ನು ತೋರಿಸಿ ಬೆಟ್ಟದಷ್ಟು ಪ್ರೀತಿನ ನಿನ್ನಲ್ಲೇ ಬಚ್ಚಿಟ್ಟುಕೊಂಡು ಹೊರಟು ನಿಂತರೆ ಹೇಗೆ? ಅಲ್ಲ ಚಕ್ರವರ್ತಿ, ನಾಳೆ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ಮತ್ತೆ ಭೇಟಿ ಆಗ್ತೀವಲ್ಲ. ನೀನು ಹೇಳಿದಷ್ಟು ಸುಲಭವಲ್ಲ ಡಿಯರ್. ಈ ನಿನ್ನ ರೂಪವನ್ನಾಗಲಿ ಇವತ್ತು ಕಾಲ ಕಳೆಯುವುದಾದರೂ ಹೇಗೆ ಕಾಂಚನ? ಅಲ್ಲಿವರೆಗೂ ಅಂತ ಹಾಗೆ ನಿಲ್ಲಿಸ್ಬಿಟ್ರಲ್ಲ, ಅದೇನಂತ ಪೂರ್ಣ ಮಾಡಬಾರ್ದ? ಅಲ್ಲಿಯವರೆಗೂ ನಿನ್ನೆದೆಯ ಅಮೃತವನ್ನು ನನ್ನೆದೆಗೆ ಸುರಿಸಿ ಒಂದು ಪ್ರಣಯ ಗೀತೆಯನ್ನು ಆಡಬಾರದೆ ಕಾಂಚನ?